రైతు నవీనన్న ఆయనతో ఉంటూ ఏఎన్ఆర్ ఆయన 16 సరే జై శ్రీరామ్ ब्रह्मणे नमः सेवाकर्तानां सकुटुम्बानां यजमानसगोत्रोद्भवस्यादातराय गोत्रोद्भवस्याः नागनाथनामधेयस्याः रेणुकानाम्याः आदित्योर्नामधेयस्याः पुण्यम्नाम्याः सहकुटुम्बानां यजमानस्तैर्विजयवीर्य अभयायुरारोग्य ऐश्वर्यावृद्ध्यर्थं साधुराय गोत्रोद्भवस्याः पुण्यम्नाम्याः प्रभाकरनामधेयस्याः पल्लवीनाम्याः सह कुटुम्बानां यजमानः अगलिंगाळ गोत्रोद्भवस्याः वरदपनामधेयस्याः तस्याः कुटुम्बानां सुशीलम्बनाम्याः नवीनगौडनामधेयस्याः तस्याः कुटुम्बानां नागप्पनामधेयस्याः सहदन्नै सेवितो मुन्बोत्तामरणे पोत्रं பொருள் கேளாய் வெத்தம்பேன திண்ணன் குளத்தில் பிறந்தோ நீ கொத்தே வதந்தவை கொள்ளாமல் போகாதோ இட்டப்பறை கல்வானன்றகான் கோவிந்தாய் எத்தை கொம்பேடே விரவிக்கும் வந்தன்னோட் ஸ்ரீ கோதண்டராம சுவாமி பிரம்மணே நமः பரியாப்த்யா அனந்தர शतमानं भवति शतायुः सतेन्द्रिय आयुष्सवेन्द्रिय प्रतिष्ठते धनं धान्यं वशतु कीर्तिलाभं शतसंवत्सरं दीर्घमायुः श्री कोदण्डरामस्वामी प्रसाद सिद्धिरस्तु లక్ష్మీనారాయణ వస్తారు ಎಲ್ರಿಗೂ ನಮಸ್ಕಾರ. ಈ ದಿನ ಕರಡಿಗಾನಹಳ್ಳಿ ಮತ್ತು ಕರಡಿಗಾನಹಳ್ಳಿ ಕ್ರಾಸ್ನಲ್ಲಿ ಏನು ಕೋದಂಡರಾಮ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆಯೋ ಬಹಳ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೇನೆ ಏನು ನಾನು ದೇವಸ್ಥಾನದ ಒಳಗೆ ಹೋದಾಗ ಆ ದೇವರನ್ನು ನೋಡಿದಾಗ ನಿಜಕ್ಕೂ ಕೂಡ ಸಾಕ್ಷಾತ್ ಕೋದಂಡ ಸ್ವಾಮಿನೇ ಅಲ್ಲಿ ನಿಂತ್ಕೊಂಡಂಗೆ ಭಾಸ ಆಗ್ತಾ ಇತ್ತು. ಬಹಳಷ್ಟು ಈ ದೇವಸ್ಥಾನ ಮುಂದೆ ಪ್ರಖ್ಯಾತ ಆಗಲಿದೆ. ಏನು ಈ ದೇವಸ್ಥಾನ ಮಾಡಿರ್ತಕ್ಕಂಥದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಈ ದಾರಿನಲ್ಲಿ ಓಡಾಡ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ಈ ದೇವರಲ್ಲಿ ಬಂದು ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದಕ್ಕೆ ಒಂದು ದಿನ ಮಾಡಿಕೊಟ್ಟಿದ್ದಾರೆ. ಈ ಒಂದು ದೇವಸ್ಥಾನ ಆಗಲಿಕ್ಕೆ ಕಾರಣರಾದಂಥ ಕರಡಿಗಾನಹಳ್ಳಿ ಗ್ರಾಮಸ್ಥರು ಮತ್ತು ಇನ್ನೂ ಅನೇಕ ಜನ ದಾನಿಗಳು ಕೂಡ ಈ ಒಂದು ದೇವಸ್ಥಾನ ಆಗಲಿಕ್ಕೆ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಕೋದಂಡರಾಮ ಸ್ವಾಮಿ ದೇವರು ಅವರಿಗೆ ಒಳ್ಳೆಯ ಆಯುಸ್ಸು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಏನಿವತ್ತು ಕೋದಂಡರಾಮ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆಯೋ ಈ ಮಳೆ ಬೆಳೆ ಮತ್ತು ಎಲ್ಲರಿಗೂ ಕೂಡ ಸುಖ ಶಾಂತಿಯನ್ನು ಕೊಡಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಮುಷ್ಟೂರು ಪಂಚಾಯಿತಿಯ ಕರಡಿಗಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆ ದಿವಸ ನಮ್ಮ ಅಧ್ಯಕ್ಷರು ನಮ್ಮ ನಾಗರಾಜಣ್ಣವರ ಜೊತೆ ಬಂದು ನಾವು ಆ ಕೋದಂಡರಾಮ ಸ್ವಾಮಿ ದರ್ಶನವನ್ನು ಪಡೆದಿದ್ದೇವೆ. ಆ ತಂದೆಯ ಆಶೀರ್ವಾದವನ್ನು ಕೂಡ
ನಮ್ಮ ಮೇಲೆ ಇರಲಿ. ಮತ್ತು ಏನು ಕರಡ್ಗಾನಹಳ್ಳಿಯಲ್ಲಿ ನನ್ನ ತಿಳಿದ ಇದು ಮೊದಲನೇ ದೇವಸ್ಥಾನ. ಇದುವರೆಗೂ ಕೂಡ ಕರಡ್ಗಾನಹಳ್ಳಿಯಲ್ಲಿ ದೇವಸ್ಥಾನ ಇಲ್ಲ. ತುಂಬ ತಡವಾದರೂ ಕೂಡ ಭಾಳ ಅದ್ಭುತವಾಗಿ, ಭಾಳ ವಿಶೇಷವಾಗಿ ಕೋದಂಡರಾಮಸ್ವಾಮಿ ದೇವಸ್ಥಾನವನ್ನು ನೂರಾರು ಜನಕ್ಕೆ, ನೂರಾರು ವಾಹನಗಳು ಓಡಾಡುವ ರಸ್ತೆಗೆ ಅನುಕೂಲಕರವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇದೆಲ್ಲ ಕೂಡ ಕರಡ್ಗಾನಹಳ್ಳಿ ಗ್ರಾಮಸ್ಥರಿಗೆ ಅವರು ಒಗ್ಗಟ್ಟು ಪ್ರದರ್ಶನದಿಂದ ಪಕ್ಷಭೇದವಿಲ್ಲದೆ ದೇವಸ್ಥಾನವನ್ನು ನಿರ್ಮಿಸಿಕೊಟ್ಟು ಆ ಕರಡ್ಗಾನಹಳ್ಳಿ ಗ್ರಾಮಸ್ಥರೆಲ್ಲರಿಗೂ ಕೂಡ ಆ ಕೋದಂಡರಾಮಸ್ವಾಮಿಯ ಆಶೀರ್ವಾದ ಇರಲಿ. ಅವರ ಮನೆಯಲ್ಲಿ ಎಲ್ಲ ಮಕ್ಕಳು ಮುಂದೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗಿ ಒಳ್ಳೆ ಕರಡ್ಗಾನಹಳ್ಳಿ ಹೆಸರನ್ನು ಉಳಿಸಿ ಮುಂದೆ ಹೋಗಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ, ಕರಡ್ಗಾನಹಳ್ಳಿ ಗ್ರಾಮಸ್ಥರಿಗೆಲ್ಲರಿಗೂ ಕೂಡ ರೈತರಿಗೆ ಅನುಕೂಲಕರವಾಗಿ ಮಳೆ ಆಗಿ ಒಳ್ಳೆ ಬೆಳೆ ಸಿಕ್ಕಿ ಅವರು ಕೂಡ ಒಳ್ಳೆ ಉತ್ತಮವಾದ ಸ್ಥಿತಿಯಲ್ಲಿ ಎಲ್ಲರೂ ಹೋಗಲಿ ಅಂತೇಳಿ ಆ ತಂದೆಯ ಆಶೀರ್ವಾದದಿಂದ ನಾವೆಲ್ಲರೂ ಇರೋಣ ಅಂತ ಹೇಳಿ ನಮ್ಮ ಅಧ್ಯಕ್ಷರಿಗೂ ಕರಡ್ಗಾನಹಳ್ಳಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.